ಪ್ರಬಲ ಭೂಕಂಪಕ್ಕೆ ಒಂದೇ ಕ್ಷಣದಲ್ಲಿ ಇಡೀ ಮ್ಯಾನ್ಮಾರ್ ಬುಡಮೇಲಾದಂತೆ ಕಂಡು ಬರ್ತಾ ಇದೆ. ಇಲ್ಲಿ ಕ್ಷಣಾರ್ಧದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಧರೆ ಮುನಿಸಿಕೊಂಡ್ರೆ ಒಂದೇ ಒಂದು ಸೆಕೆಂಡಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಮ್ಯಾನ್ಮಾರ್ ಇವತ್ತು ಸಾಕ್ಷಿಯಾಗಿ ನಿಂತ್ಕೊಳ್ತಾ ಇದೆ. ಒಂದೇ ಒಂದು ಕ್ಷಣ ಅಷ್ಟೇ ಭೂಮಿ ಅಲುಗಾಡಿದ್ದು, ಧರೆಗೆ ಉರುಳಿದ್ದು ದೊಡ್ಡ ಕಟ್ಟಡಗಳು. ಭೂಕಂಪದಿಂದ ಸೇತುವೆಗಳೇ ಕುಸಿದು ಹೋಗಿದೆ, ಇಲ್ಲಿ ಅಪಾರ್ಟ್ಮೆಂಟ್ಗಳು ಕುಸಿದು ಹೋಗಿದೆ. ಮಧ್ಯಾಹ್ನ 12:50 ರಿಕ್ಟರ್ ಮಾಪಕದಲ್ಲಿ 7.7 ತೀವ್ರತೆಯ ಭೂಕಂಪ ಸಂಭವಿಸಿತ್ತು. 6.23ವರೆಗೂ ಓಕೆ. ರಿಕ್ಟರ್ ಮಾಪಕದ ಆ ಒಂದು ಮಾಪನ 6.5 ಎಲ್ಲ ದಾಟಿತು ಅಂತ ಹೇಳಿದ್ರೆ ಹೆಣಗಳು ಬಿತ್ತು ಅಂತ ಅರ್ಥ. ಯಾವತ್ತೇ ಎಲ್ಲೇ ಭೂಕಂಪ ಆಗಲಿ ಜನವಸತಿ ಪ್ರದೇಶಗಳಲ್ಲಿ 6.5 ದಾಟಿದಾಗ ಅಲ್ಲಿ ಸಾವು ನೋವಿನ ಪ್ರಮಾಣ ಜಾಸ್ತಿ ಆಗ್ತಾ ಬರುತ್ತೆ. ಈ ಕಡೆ ಮ್ಯಾನ್ಮಾರ್ ಆಯಿತು, ಥೈಲ್ಯಾಂಡ್ನಲ್ಲಿಯೂ ಕೂಡ ನೋಡಿ, ಮ್ಯಾನ್ಮಾರಲ್ಲಿ 7.7 ತೀವ್ರತೆಯ ಭೂಕಂಪ. ಅಷ್ಟು ದೊಡ್ಡ ಬಿಲ್ಡಿಂಗು ನೀವು ನೋಡ್ತಾ ಇದ್ರದು, ಎಷ್ಟೊಂದು ಅಂತಸ್ತುಗಳಿದೆ ಇದರಲ್ಲಿ, ಇದ್ದಕ್ಕಿದ್ದಂತೆ ಕುಸಿದು ಹೋಯಿತು. ಈ ಕಡೆ ಥೈಲ್ಯಾಂಡಲ್ಲಿ ಚೆಕ್ ಮಾಡಿಕೊಂಡಾಗ ಅಲ್ಲಿಯೂ ಕೂಡ ಭೂಕಂಪನದ ಅನುಭವ ಆಗಿದೆ. ಬ್ಯಾಂಕಾಕ್ನಲ್ಲಿ ಮೆಟ್ರೋ ರೈಲ್ವೆ ಸೇವೆ ಬಂದಾಗಿದೆ. ನೆರೆಯ ಚೀನಾದ ಯುನ್ನಾನ್ ಪ್ರಾಂತ್ಯದಲ್ಲಿಯೂ ಕೂಡ ಭೂಕಂಪನ ಕಾಣಿಸ್ಕೊಂಡಿದೆ. 1000 ಬೆಡ್ಗಳ ಆಸ್ಪತ್ರೆ ಕ್ಷಣಾರ್ಧದಲ್ಲಿಯೇ ನೆಲಸಮಾಗಿ ಹೋಯ್ತಲ್ಲಿ. 1000 ಬೆಡ್ಗಳ ಆಸ್ಪತ್ರೆ ಅದು ಕ್ಷಣಾರ್ಧದಲ್ಲಿ ನೆಲಸಮಾಗಿದೆ. ನೋಡಿ, ನಿಮಗೆ ಅಲ್ಲಿ ಲೈಟ್ ಪೋಲ್ಗಳು ಕಾಣ್ತಾ ಇದೆಯಲ್ಲ, ಬೀದಿ ದೀಪದ ಕಂಬಗಳು, ಅವೆಲ್ಲವೂ ಹೇಗೆ ಅಲುಗಾಡ್ತಾ ಇದೆ ನೋಡಿ. ಈ ರೀತಿ ಆ ಕಂಬಗಳು ಅಲುಗಾಡ್ತಾ ಇದ್ದಾಗ ಕಟ್ಟಡಗಳ ಫೌಂಡೇಶನ್ನು ಅಲುಗಾಡಕ್ಕೆ ಶುರುವಾಗಿ ಇಡೀ ಬಿಲ್ಡಿಂಗ್ ಉದುರು ಹೋಗಿಬಿಡುತ್ತೆ. ಕ್ಷಣಾರ್ಧದಲ್ಲಿಯೇ 1000 ಬೆಡ್ಗಳ ಆಸ್ಪತ್ರೆ ನೆಲಸಮಾಗಿರೋದಲ್ಲಿ ಮ್ಯಾನ್ಮಾರ್ ರಾಜಧಾನಿ ನೇಪಿಡಾವ್ನಲ್ಲಿ ಆಸ್ಪತ್ರೆ ಇದೆ. ಬೀದಿ ಬದಿಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಆಸ್ಪತ್ರೆ, ಯಾರಾದರೂ ಗಾಯಾಳುಗಳಾದರೆ ಆಸ್ಪತ್ರೆಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಆಸ್ಪತ್ರೆನ ಬಿದ್ದು ಹೋಗ್ಬಿಟ್ರೆ ಬೀದಿನೇ ಆಸ್ಪತ್ರೆ. ಆ ಥರ ಬೀದಿ ಬದಿಯಲ್ಲಿ ಇದೀಗ ರೋಗಿಗಳಿಗೆ, ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅಲ್ಲಿ ಇದುವರೆಗೂ 90ಕ್ಕಿಂತ ಹೆಚ್ಚಿನ ಜನ ಸತ್ತು ಹೋಗಿದ್ದಾರೆ. ಈ ಸಂಖ್ಯೆ ಇನ್ನೂ ಎಷ್ಟು ನೂರಾಗುತ್ತೋ ನನಗೆ ಅಂದಾಜಿಲ್ಲ ಈಗ ಸದ್ಯಕ್ಕೆ. ಈಗ 59 ಅಂತ ನಮ್ಮ ಲೆಕ್ಕ ಸಿಕ್ಕಿರೋದು. ಕ್ಷಣಕ್ಕೂ ಏರಿಕೆ ಆಗಬಹುದು. ದೊಡ್ಡ ಬಿಲ್ಡಿಂಗ್ ರೀ, ನೂರಾರು ಜನ ವಾಸ ಮಾಡ್ತಿರ್ತಾರೆ. ಯಾರು ಬದುಕಿದ್ದಾರೋ, ಇನ್ನು ಅವಶೇಷ ತೆರವು ಮಾಡೋಕ್ಕೆ ದೊಡ್ಡ ಕಾರ್ಯಾಚರಣೆ ಮಾಡಬೇಕಾಗತ್ತೆ. ದೊಡ್ಡ JCBಗಳು ಬರಬೇಕಾಗತ್ತೆ, ಬುಲ್ಡೋಸರ್ಗಳು ಬರಬೇಕಾಗತ್ತೆ, ಅದೆಲ್ಲ ಸರಿಸಬೇಕಾಗತ್ತೆ, ಒಂದು ಕಡೆಗೆ ನೂಕಬೇಕಾಗತ್ತೆ. ಇದೆಲ್ಲ ಇದೆಯಲ್ಲ ಈಗ. ಸೊ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇನ್ನೂ ಎಷ್ಟು 100 ಜನ ಸತ್ತು ಹೋಗಿದ್ದಾರೆ ಅಂತ. 100 ಜನ ಕಾಣಿಸ್ತಾನೆ ಇಲ್ಲ ಇನ್ನೂ ಕೂಡ. ಅವ್ರು ಇದ್ದಾರೋ ಇಲ್ವೋ, ಅಥವಾ ಅವ್ರಿಗೆ ಫೋನು ರೀಚ್ ಆಗ್ತಿಲ್ವೋ, ಫೋನು ಡ್ಯಾಮೇಜ್ ಆಗಿದೆ, ಏನೂ ಗೊತ್ತಿಲ್ಲ. ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು ಅಂತ ಆತಂಕ ಇದೆ. ಬ್ಯಾಂಕಾಕ್ನಲ್ಲಿ 7.7ರಷ್ಟಿದ್ರೆ, ಮ್ಯಾನ್ಮಾರ್ನಲ್ಲಿ 6.8 ತೀವ್ರತೆಯ ಭೂಕಂಪ ದಾಖಲಾಗಿದೆ. Hey,